ಮಾಡೋಣ. ಮಾಡೋಣ. ಇಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಇರುತ್ತೆ. ನಿಮ್ಮ ಹಾರ್ಟ್ ಫೆಲ್ಟ್ ಆನ್ಸರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ. ಸೊ ಮೊದಲಿಗೆ ನೀವು ಮನೆಗೆ ಹೋದ್ರಿ, ಇಷ್ಟು ಒಂದು 21 ದಿನದ ಜರ್ನಿ ಮುಗಿಸ್ಕೊಂಡು, ಫ್ಯಾಮಿಲಿ ಅವರು ಯಾವ ರೀತಿ ಫೀಲ್ ಮಾಡಿದ್ರು, ಅವ್ರು ನಿಮ್ಮನ್ನು ಯಾವ ರೀತಿ ರಿಸೀವ್ ಮಾಡಿದ್ರು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಕ್ಚುಲಿ ನಮ್ಮ ಬೆಲೆ ನಮಗೆ ಗೊತ್ತಾಯಿತು. ಕಣ್ಮುಂದೆ ಇದ್ದರೆ ಅದು ಫೀಲ್ ಗೊತ್ತಾಗಲ್ಲ, ಬೈತಾ ಇರ್ತಾರೆ. ಒಂದು ತಿಂಗಳಿಲ್ಲದೆ ಮನೆಗೆ ಬಂದ್ವಲ್ಲ, ತುಂಬ ಮಿಸ್ ಮಾಡ್ಕೊಂಡ್ರು. ಅದೊಂದು ಅವ್ರ ಮುಖದಲ್ಲಿ ಆಗಲಿ, ಅವರ ಒಂದು ಆ್ಯಕ್ಷನ್ಸಲ್ಲಿ ನನಗೆ ಗೊತ್ತಾಯಿತು ಫ್ಯಾಮಿಲಿ ತುಂಬ ಮಿಸ್ ಮಾಡ್ಕೊಂಡ್ರು ಅಂತ. ಆಬ್ವಿಯಸ್ಲಿ ನಾವು ಮಿಸ್ ಮಾಡ್ಕೊಂಡ್ವಿ, ಅವ್ರ ಫೀಲಿಂಗ್ ಜಾಸ್ತಿ ಇತ್ತು. ಯಾಕಂದರೆ ಮನೇಲಿ ಎಲ್ಲರೂ ಇದ್ದಾರೆ, ಒಬ್ಬ ಮನುಷ್ಯ ಇಲ್ವಲ್ಲ. ಒಬ್ಬ ಮನುಷ್ಯ ಇಲ್ದಿರ್ಬೇಕಾದ್ರೆ ಆ ಬೆಲೆ ಏನಂತ ಅವ್ರಿಗೂ ಗೊತ್ತಾಗಿತ್ತು. ನನ್ನ ಮಗಳನ್ನ ತುಂಬ ಮಿಸ್ ಮಾಡಿಕೊಂಡೆ, ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ನನ್ನಲ್ಲಿ ಫಿಸಿಕಲ್ ಚೇಂಜಸ್ನ ನೋಟಿಸ್ ಮಾಡೋಕ್ಕೆ ಶುರು ಮಾಡಿದ್ರು ಫ್ಯಾಮಿಲಿಯವರು. ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನೀನು ಚೆನ್ನಾಗಿದೆಯಾ, ನಿನ್ನ ಸ್ಕಿನ್ ಚೆನ್ನಾಗಿದೆ, ನೀನು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈಗ ಅಂತೆಲ್ಲ. ಅದೆಲ್ಲ ಒಂದು ಅಪ್ರಿಸಿಯೇಷನ್ ಆಗಿತ್ತು ನನಗೆ. ಸೊ ಅದೊಂದು ಹೇಗಾಯ್ತು ಅಂದರೆ, ಒಂದು ಬೂಸ್ಟ್, ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ಓಕೆ, ನಾನು 21 ದಿನ ಏನು ಹೋಗಿದ್ದೀನಿ, ಅದರಿಂದ ಏನೋ ಒಂದು ಮಾಡ್ಕೊಂಡು ಬಂದಿದ್ದೀನಿ. ಯಾರೋ ಹೇಳೋದು ಬಿಟ್ಟು ನನ್ನ ಫ್ಯಾಮಿಲಿ ಅಟ್ಲೀಸ್ಟ್ ನಾನು ರೆಕಗ್ನೈಸ್ ಮಾಡ್ತಿದ್ದಾರೆ, ಒಂದು ಗುಡ್ ಬಿಲ್ ಕೊಡ್ತಾ ಇದ್ದಾರೆ ಅನ್ನೋದೊಂದು ನಮ್ಗೆ ತುಂಬ ಖುಷಿಯಾಗಿತ್ತು. ಓಕೆ. ನಿಮ್ಮ ಫ್ಯಾಮಿಲಿ ರೌಂಡ್ ನಾವೇನು ಕಂಡಕ್ಟ್ ಮಾಡಿದ್ವಿ ಫಿಟ್ ಬಾಸ್ ಕ್ಷೇಮವನದಲ್ಲಿ, ಆಗ ನಿಮ್ಮ ತಂದೆ ತುಂಬ ಎಮೋಷ್ನಲ್ ಆಗಿದ್ರು. ಅವ್ರು ಏನು ಮಾತೇ ಆಡಿರಲಿಲ್ಲ. ಸೊ ನಿಮ್ಮ ತಂದೆ ಏನಾದರೂ ಹೇಳಿದ್ರ ಹೋದ ತಕ್ಷಣ ನಿಮಗೆ? ತಂದೆ ಆದವರು ಅವ್ರ ಎಮೋಷನ್ಸ್ ತೋರಿಸಲ್ಲ. ಹೋಗಿದ್ರೆ ಬೈಯಕ್ಕೆ ಶುರು ಮಾಡಿದ್ರು ಅವರು. ಅದೇ ತಂದೆ ಅದನ್ನು ಬೈತಾನೆ ಇರಬೇಕು, ಮಗ ಅದನ್ನು ಬೈಸ್ಕೊಳ್ತಾನೆ ಇರಬೇಕು ಅಲ್ವಾ? ಅದೇ ಕರೆಕ್ಟ್. ಅದು ಯೂನಿವರ್ಸಲಿ ಎಸ್. ಓಕೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ನಿಮ್ಮ ಇಡೀ ಜರ್ನಿ ಏನಿದೆ ಫಿಟ್ ಬಾಸ್ ಜರ್ನಿಯಲ್ಲಿ, ನೀವು ಒಂದು ವಿಷಯ ಅಥವಾ ಒಂದು ಮೂಮೆಂಟ್ ಏನೇ ಆಗಿರ್ಬೋದು, ಸನ್ನಿವೇಶ ಇರ್ಬೋದು, ಅದನ್ನು ನಾನು ಚೇಂಜ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಯಾವುದನ್ನು ನೀವು ಚೂಸ್ ಮಾಡ್ತೀರ? ಅಗ್ಗೂರಿಂದ ಜಗಳಾಡಿದ್ದು ಅದು ಆಗ್ಬಾರ್ದಿತ್ತು. ಇಡೀ 21 ಡೇಸಲ್ಲಿ ಅದೊಂದೇ ಬ್ಲ್ಯಾಕ್ ಮಾರ್ಕ್. 21 ಜನ ಕಂಟೆಸ್ಟೆಂಟ್ಸ್ ಹೋಗಿದ್ವಿ, 21 ಜನನೂ ನನಗೆ ಆಚೆ ಬರಲಿಲ್ಲ. ಅವನೊಬ್ಬ ಮಿಸ್ ಆದ. ಸಾಕಷ್ಟು ಟ್ರೈ ಮಾಡಿದ್ವಿ, ನಾವೆಲ್ಲ ಅವನ ವಯಸ್ಸಲ್ಲಿ ದೊಡ್ಡವರಿದ್ವಿ, ತುಂಬ ಟ್ರೈ ಮಾಡಿದ್ವಿ. ಬಟ್ ಅವನು ಯಾಕೋ ಗೊತ್ತಿಲ್ಲ, ರಿಸೀವ್ ಮಾಡಲಿಲ್ಲ. ಅದೊಂದು ಬ್ಲ್ಯಾಕ್ ಮಾರ್ಕು. ಟೋಟಲ್ ಎಪಿಸೋಡ್ಸ್ ನಾವು ನೋಡ್ತಾ ಇದ್ದೀವಿ, ಅದೊಂದು ಗಲಾಟೆ ಬಿಟ್ಟರೆ ಇನ್ನೆಲ್ಲ ಸಣ್ಣದು ಯಾವುದೋ ಒಂದು ಚಪಾತಿ ಗಲಾಟೆ ಮಾಡೋದು, ಅದೆಲ್ಲ ತುಂಬ ಕಾಮನ್ನು. ಒಬ್ಬನ ಆಚೆನೇ ಹೋಗ್ಬೇಕಾಗೋ ಪರಿಸ್ಥಿತಿ ಬಂತಲ್ಲ, ಅದೊಂದು ಬೇಜಾರಿದೆ. ಓಕೆ. ಸೊ ಅದ್ರ ಬಗ್ಗೆ ನಿಮಗೆ ಒಂದು ಗಿಲ್ಟ್ ಫೀಲಿಂಗ್ ಇದೆ? ಹೌದು, ಅದಾಗಬಾರ್ದಾಗಿತ್ತು, ಒಂದು ಇನ್ಸಿಡೆಂಟ್ ನಡೀಬಾರ್ದಾಗಿತ್ತು ಅಂತ. ಓಕೆ. ಮತ್ತೆ ಆ ಮನಸ್ತಾಪ ಏನಾದರೂ ಸರಿ ಮಾಡ್ಕೊಳ್ಳೋಕ್ಕೆ ಆಚೆ ಬಂದ ಮೇಲೆ ಏನಾದರೂ ಟ್ರೈ ಮಾಡಿದ್ರಾ? ಅವ್ನು ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. ಓಕೆ. ಯಾರಿಗೂ ಮಾತಾಡಿಲ್ಲ ಅವ್ನು, ಯಾವ ಕಂಟೆಸ್ಟೆಂಟ್ ನನಗೆ ಗೊತ್ತಿರಂಗೆ. ನನ್ನ ರೂಮವ್ರಂತೂ ಯಾರು ಮಾತಾಡಿಲ್ಲ, ಬೇರೆಯವ್ರದ್ದು ನನಗೆ ಅಷ್ಟು ಗೊತ್ತಿಲ್ಲ. ಓಕೆ. ನೀವು ಈ ಒಂದು ಪ್ರೋಗ್ರಾಮ್ ಮೂಲಕ ಅವ್ರಿಗೆ ಏನಾದರೂ ಮೆಸೇಜ್ ತಿಳಿಸೋಗಿದ್ರೆ ಹೇಳ್ಬೋದು. ಅದರ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೊ. ಏನು ಆ್ಯಟಿಟ್ಯೂಡ್ ಇದೆಯೋ ಅದು ಲಾಂಗ್ ರನ್ಗೆ ಇರಲ್ಲ. ಒಳ್ಳೆ ಮಾತು, ಅಣ್ಣನ ಥರ ನಿಂಗೆ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಶತ್ರು ಥರ ಅಲ್ಲ. ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು, ಆಪರ್ಚುನಿಟಿ ವೇಸ್ಟ್ ಮಾಡಿಕೊಂಡೆ, ಆಪರ್ಚುನಿಟಿ ಕಳ್ಕೊಂಡೆ. ಇನ್ನು ಮುಂದೆ ಸಿಗುತ್ತೆ, ನಿಂಗೆ ತುಂಬ ಚಿಕ್ಕ ವಯಸ್ಸು, ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಸ್ವಲ್ಪ ನಿನ್ನ ಬಿಹೇವಿಯರು, ನಿನ್ನ ಮೆಂಟಾಲಿಟಿ ಚೇಂಜ್ ಮಾಡಿಕೊಂಡ್ರೆ ನೀನು ಒಳ್ಳೆ ಸಕ್ಸಸ್ಫುಲ್ ಮನುಷ್ಯ ಆಗ್ತೀಯ. ಓಕೆ, ಆಲ್ ರೈಟ್. ಈಗ ಎಷ್ಟೊಂದು ಟಾಸ್ಕ್ ಎಲ್ಲ ಆಡಿಸಿದ್ವಿ ಅಲ್ವಾ, ಒಂದೊಂದಕ್ಕಿಂತ ಡಿಫ್ರೆಂಟ್ ಆಗಿತ್ತು, ಚಾಲೆಂಜಿಂಗ್ ಆಗಿತ್ತು ಅಂತ ಬೇರೆ ಹೇಳಿದ್ರಿ ನೀವು. ನಿಮಗೆ ಇಷ್ಟು ಟಾಸ್ಕಲ್ಲಿ ತುಂಬ ಫೇವ್ರೆಟ್ ಅಂತ ಅನಿಸಿದ್ಯಾ? 2. ಒಂದು ಸ್ವಿಮ್ಮಿಂಗ್ ಪೂಲ್ ಟಾಸ್ಕು. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಟಾಸ್ಕು ನನಗೆ ಇಷ್ಟ ಆಯಿತು. 2ನೇದು ನಾನು ಆ್ಯಂಕರಿಂಗ್ ಮಾಡಿದ್ವಿ ನನ್ನ ಜೊತೆ. ಓಕೆ. ನೀವು ನನ್ನ ಜೊತೆ. ಓಕೆ, ಆಯ್ತು. ಎನಿವೆ ಚೆನ್ನಾಗಿ ಮಾಡಿದ್ರಿ. ಅದು ನನ್ನ ಕಡೆಯಿಂದ ನಿಮಗೆ ಸ್ಟ್ರೆಂತ್ ಕೊಟ್ಟಿದ್ದಕ್ಕೆ ನೀವು ಚೆನ್ನಾಗಿ ಮಾಡಿದ್ರಿ. ಓಕೆ. ಸೊ ಈಗ ಆ್ಯಕ್ಟಿವಿಟೀಸ್ ಕೂಡ ಒಂದು ಫನ್ ಬೇಸ್ಡ್ ಆ್ಯಕ್ಟಿವಿಟೀಸ್ನ ನಾವು ಸಂಜೆ ಹೊತ್ತು ಕಂಡಕ್ಟ್ ಮಾಡ್ತಾ ಇದ್ವಿ ಅಲ್ವಾ, ಅದರಲ್ಲಿ ಯಾವ ಆ್ಯಕ್ಟಿವಿಟಿ ತುಂಬ ಇಷ್ಟ ಆಯಿತು? ನೀವು ಒಂದು ಕ್ವಶನ್ ಕೇಳ್ತೀವಿ ನಾವು, ಆ ಕ್ವಶನ್ಗೆ ಒಬ್ಬ ಕಂಟೆಸ್ಟೆಂಟ್ ಅಥವಾ ಪಾರ್ಟಿಸಿಪೆಂಟು ನಮಗೆ ಒಂದು ಅನ್ಸೋಷ್ಟು ಆನ್ಸರ್ ಕೊಟ್ಟಿಲ್ಲ ಅಂದರೆ ಒಂದು ಸ್ಪಾಂಜ್ ಬಾಲಲ್ಲಿ ಹೊಡೆಯೋದಿತ್ತು, ಆ ಸ್ಮೈಲಿ ಬಾಲಲ್ಲಿ. ಅದು ಏನಂದ್ರೆ ಎಲ್ಲರಿಗೂ ಹೊಡೆದಿದ್ದೀವಿ, ಅವ್ರು ಕರೆಕ್ಟಾಗಿ ತಪ್ಪು ಹೇಳೋದು ಸರಿ. ಅದೊಂದು ಫನ್ ಅಲ್ವಾ, ಫನ್ ಆಕ್ಟಿವಿಟಿ, ಎಲ್ಲರಿಗೂ ಹೊಡೆದಿದ್ದೀವಿ. ಓಕೆ. ಆ ಒಂದು ಆಕ್ಟಿವಿಟಿ ನನಗೂ ಕೂಡ ತುಂಬ ಇಷ್ಟ ಆಯಿತು, ನಾನು ತುಂಬ ಎಂಜಾಯ್ ಮಾಡಿದೆ, ಮಜವಾಗಿತ್ತು ಅದು.